ಇವತ್ತು ಕರ್ನಾಟಕ ರಾಜ್ಯದ ನಾವೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕೆಂದರೆ ಅರಣ್ಯ ಮತ್ತು ವನ್ಯಜೀವಿಯಲ್ಲಿ ಅತ್ಯಂತ ಸಮೃದ್ಧವಾದಂಥ ಒಂದು ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ತಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಸುಮಾರು 43,000 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ. ಈ ಭೂಭಾಗದ 21% ಇದೆ. ತಜ್ಞರ ಪ್ರಕಾರ 30% ಇರಬೇಕು. ಅದರ ಜೊತೆಯಲ್ಲಿ ಅತ್ಯಂತ ಇಡೀ ಜಗತ್ತಿನಲ್ಲಿ 7ನೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ, ಜೀವ ವೈವಿಧ್ಯಮಯವಾದಂತಹ ಒಂದು ಪ್ರದೇಶ ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳು. 20,000 ಇವತ್ತು ಚದರ ಕಿಲೋಮೀಟರ್ ಇರುವಂಥದ್ದು. ಅಲ್ಲಿ ಇವತ್ತು ಅದು ಅತ್ಯಂತ ಮಹತ್ವದಾದಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಲ್ಲಿ ಎಲ್ಲ ರೀತಿಯ ನಮ್ಮಲ್ಲಿರುವಂತಹ ಏನು ಅನೇಕ ಸಸ್ಯ ಪ್ರಭೇದಗಳು, ಪ್ರಾಣಿ ಪ್ರಭೇದಗಳು, ಕೀಟ ಪ್ರಭೇದಗಳು, ವಿವಿಧ ಇವತ್ತು ಅತ್ಯಂತ ಪ್ರಮುಖವಾದಂಥದ್ದು. ಇವತ್ತು ಪಶ್ಚಿಮ ಘಟ್ಟದಲ್ಲಿ ಮಳೆಯ ಮಾರುತಗಳನ್ನು ತಡೆದು ಮಳೆ ಬರುವಂಥ ಶಕ್ತಿ ಯಾರಿಗಾದ್ರೂ ಅದು ಪಶ್ಚಿಮ ಘಟ್ಟಕ್ಕೆ ಇದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಅದೇ ರೀತಿಯಲ್ಲಿ ಶೋಲಾ ಫಾರೆಸ್ಟ್ ಇದೆ. ಶೋಲಾ ಫಾರೆಸ್ಟ್ ಅಂತ ಹೇಳಿದ್ರೆ ನೋಡಿ, ಅದನ್ನು ನೀರನ್ನು ಹಿಡಿದಿಟ್ಕೊಂಡು ಸ್ಲೋ ಆಗಿ ನೀರು ಬಿಟ್ಟು ನಮ್ಮಲ್ಲಿರುವಂಥ ಏನು ಕೆರೆಗಳಿದ್ದಾವೆ, ನದಿಗಳಿದ್ದಾವೆ, ತುಂಗಾ, ಭದ್ರಾ, ಕಾವೇರಿ, ಇವೆಲ್ಲದಕ್ಕೆ ಇವತ್ತು ಮೂಲ ಅಂತೇಳಿ ಹೇಳ್ಬೋದು. ಯಾವಾಗಲೂ ಈ ಒಂದು ನಮ್ಮ ರಾಜ್ಯಕ್ಕೆ ಇವತ್ತು ನೀರು ಕೊಡುವಂಥದ್ದು, ಇವತ್ತು ಆಮ್ಲಜನಕ ಕೊಡುವಂಥದ್ದು, ವಿವಿಧ ಪ್ರಭೇದಗಳು ಇವತ್ತಲ್ಲಿ ಇರುವಂಥದ್ದು ಅದು ಪಶ್ಚಿಮ ಘಟ್ಟ. ಸುಮಾರು 10 ಜಿಲ್ಲೆಗಳಲ್ಲಿ ಇದು ವ್ಯಾಪಕವಾಗಿ ಬೆಳೆದಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಮಾನ್ಯ ಪುಟ್ಟಣ್ಣ ಅವರು ವಿಧಾನ ಪರಿಷತ್ ಸದಸ್ಯರು ಬಂದಿದ್ದಾರೆ, ಅವರಿಗೂ ನನ್ನ ಪರವಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ವನ್ಯಜೀವಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾಕೆಂದ್ರೆ ಪ್ರಕೃತಿ ಪರಿಸರ ಉಳಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಬಹಳ ಅವಶ್ಯಕತೆ ಇದೆ. ಈ ಹವಾಮಾನ ಬದಲಾವಣೆ ಆದಂಥ ಈ ಒಂದು ಪರಿಸ್ಥಿತಿಯಲ್ಲಿ ಪ್ರಕೃತಿ ವಿಕೋಪದಿಂದ ಏನೇನು ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಇತ್ತೀಚೆಗೆ ನಾನು ಬಂದು ಸನ್ಮಾನ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರದೇಶಕ್ಕೆ ಇವತ್ತು ಕರೆದುಕೊಂಡು ಹೋಗಿದ್ದೆ. ಪ್ರವಾಹ ಬಂದು ಸುಮಾರು ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ರೈತರು ಬೆಳೆದಂಥ ಎಲ್ಲ ಬೆಳೆ ಸುಮಾರು ನಷ್ಟ ಆಗಿದೆ. ರೈತರೆಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಯಾಕೆ? ನಾವೆಲ್ಲ ಆಲೋಚನೆ ಮಾಡಬೇಕಲ್ಲ. ಬರ ಆದರೂ ಬರ್ತದೆ, ಪ್ರವಾಹ ಆದರೂ ಬರ್ತದೆ. ಒಂದು ತಿಂಗಳಲ್ಲಿ ಬೆಳೆಯುವಂಥ ಮಳೆ 7 ದಿವಸದಲ್ಲಿ ಬೀಳ್ತಾ ಇದೆ. 7 ದಿವಸದಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬೀಳ್ತದೆ. ಒಂದೊಂದು ದಿವಸ 200-300 mm ಮಳೆ. ಹೀಗಾಗಿ ಏನು ಬೆಳೆ ಬರಬೇಕಾಗಿತ್ತು ಆ ಎಲ್ಲ ಬೆಳೆಗಳು ನಷ್ಟ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗಿ ಜನರಿಗೆ ಏನೇನು ರೋಗ ರುಜಿನಗಳು ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಆತ್ಮೀಯ ಬಂಧುಗಳೇ, ಪರಿಸರ ಪ್ರಕೃತಿಯ ಜೊತೆಯಲ್ಲಿ ವನ್ಯಜೀವಿಗಳು ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡ್ತವೆ. ಹೀಗಾಗಿ ನಮ್ಮಲ್ಲಿ ಸಂಪದ್ಭರಿತವಾದಂತಹ ವನ್ಯಜೀವಿಗಳು ಬಹಳಷ್ಟು ನಮ್ಮ ರಾಜ್ಯ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತೇನು ನಾವೆಲ್ಲ ನೆನಪಿಸ್ಕೊಳ್ಬೇಕು, ನಮ್ಮೆಲ್ಲ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರ ಕಾರ್ಯಕಾಲದಲ್ಲಿ 77ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತಂದ್ರು, 80ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ತಂದ್ರು. ಆ ಕಾಯ್ದೆ ಇದ್ದಿದ್ದಕ್ಕಾಗಿ, ಅದು ಜಾರಿಗೆ ಬಂದಿದ್ದಕ್ಕಾಗಿ ಇವತ್ತಿನವರೆಗೆ ಏನಾದರೂ ಈ ದೇಶದಲ್ಲಿ, ರಾಜ್ಯದಲ್ಲಿ ಅರಣ್ಯ ಉಳಿದಿದೆ, ವನ್ಯಜೀವಿ ಸಂಪತ್ತು ಉಳಿದಿದೆ ಅಂತ ಹೇಳಿದ್ರೆ ಅದು ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಕಾಯ್ದೆ ತಂದಿದ್ದಾರೆ ಅದಕ್ಕಾಗಿ ಅಂತೇಳಿ ನಾವೆಲ್ಲ ಅವರಿಗೆ ಸ್ಮರಿಸಬೇಕಾಗ್ತದೆ. ಕರ್ನಾಟಕ ರಾಜ್ಯ ಅದನ್ನು ಸಂಪೂರ್ಣವಾಗಿ ನಾವು ಜಾರಿಗೆ ತಂದಿದ್ದ ಕಾರಣ ಅದರಲ್ಲಿ ಈಗ ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಎಲ್ಲ ಕಡೆ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಲಿಕ್ಕೆ, ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ನಾವು ವನ್ಯಜೀವಿಗಳಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಆನೆಗಳಲ್ಲಿ ನಂಬರ್ 1. ಹಿಂದೆ 2022ರಲ್ಲಿ ಸೆನ್ಸಸ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ 6,395 ಆನೆಗಳಿದ್ದಾವೆ. ಇದು ದೇಶದಲ್ಲಿ ನಂಬರ್ 1 ಇದೆ ಆನೆ. ಅದೇ ರೀತಿಯಲ್ಲಿ 563 ಹುಲಿಗಳಿದ್ದಾವೆ. ಹುಲಿಗಳಲ್ಲಿ ನಾವು ನಂಬರ್ 2 ಇದ್ದೇವೆ, 2ನೇ ಸ್ಥಾನದಲ್ಲಿದ್ದಾವೆ. ಅನೇಕ ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಸುಮಾರು ನಮ್ಮಲ್ಲಿ 5 ರಾಷ್ಟ್ರೀಯ ಉದ್ಯಾನವನ ಇದೆ, 5 ಹುಲಿ ಸಂರಕ್ಷಿತ ಪ್ರದೇಶ ಇದೆ, ಸುಮಾರು 37 ವನ್ಯಜೀವಿ ಧಾಮಗಳಿದ್ದಾವೆ, ಸುಮಾರು 19 ನಮ್ಮಲ್ಲಿ ಮೀಸಲು ಸಂರಕ್ಷಿತ ಪ್ರದೇಶ ಇದೆ, 1 ನಮ್ಮಲ್ಲಿ ಇವತ್ತು ಕಮ್ಯುನಿಟಿ ಮೀಸಲು ಪ್ರದೇಶ ಇದೆ. ಹೀಗಾಗಿ ಇವೆಲ್ಲವನ್ನು
ಇವತ್ತು ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ಜನರ ಮೇಲಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದಾನೊಂದು ಕಾಲದಲ್ಲಿ ಕಳ್ಳಬೇಟೆ ಬಹಳ ಇತ್ತು. ಇವತ್ತಿಗೂ ಸಮಸ್ಯೆಗಳಿದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇತ್ತೀಚೆಗೆ 4 ತಿಂಗಳ ಕೆಳಗಡೆ ಎಮ್ಮೆ ಮಿಲ್ಸ್ನಲ್ಲಿ ಇವತ್ತು ದ್ವೇಷ ಅಂತ ಹೇಳಿದ್ರೆ ದ್ವೇಷದ ಹತ್ಯೆ ಅಂತ ಹೇಳ್ಬೋದು. ಸುಮಾರು 5 ಹುಲಿಗಳು ಮೃತಪಟ್ಟು ವಿಷಪ್ರಾಶ ಅನ್ನೋದ್ರಿಂದ ಬಹಳ ದುಃಖದ ಸಂಗತಿ. ಇವತ್ತು ಅದೇ ರೀತಿಯಲ್ಲಿ ಮೊನ್ನೆ ಮತ್ತೆ ಇನ್ನೊಂದು ಹುಲಿ ಹತ್ಯೆ ಆಯಿತು. ಇವತ್ತದಕ್ಕೆ ಹೋಗಿ ತತ್ಕ್ಷಣವೇ ನಾವು ತನಿಖಾ ತಂಡವನ್ನು ರಚನೆ ಮಾಡಿ ಇವತ್ತು ಹಿಂದೆ ಮಾಡಿದಂಥ ದುಷ್ಕರ್ಮಿಗಳನ್ನು ಬಂಧಿಸಲಾಯಿತು. ಅವರಿಗೆ ಕಾನೂನು ರೀತಿಯ ಕ್ರಮ ಆಗ್ತಾ ಇದೆ. ಮೊನ್ನೆ ಆಗಿದ್ದು ಅದನ್ನು ಸೇಡಿನ ಹತ್ಯೆ ಅಂತ ಹೇಳ್ಬೋದು. ಇವತ್ತು ಕ್ಯಾಟಲ್ ಕಿಲ್ಲಿಂಗ್ ಆಗಿ ಮಾಡಿದಂಥ ಹತ್ಯೆ ಇವೆಲ್ಲ ಆಗಬಾರ್ದು. ಅನೇಕ ಕಡೆ ನಾವು ನೋಡ್ತೀವಿ, ಇವತ್ತು ನವಿಲುಗಳು ವಿಷ ತಿಂದು ಸಾವಾಗುವಂಥದ್ದು, ಕೋತಿಗಳು ಸಾವಾಗುವಂಥದ್ದು ಇಂಥ ಪ್ರಕರಣಗಳು ಇನ್ನೂ ಅಲ್ಲಿ ಇಲ್ಲಿ ನಡೀತಾ ಇದೆ. ನಮ್ಮ ಅಧಿಕಾರಿಗಳು ಬಹಳ ಜಾಗ್ರತೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಆದರೂ ಇವತ್ತು ಔಟ್ರೀಚ್ ಪ್ರೋಗ್ರಾಮ್ಸ್ ಅಂದರೆ ಅರಣ್ಯವಾಸಿಗಳೇನಿದ್ದಾರೆ ಅವರಿಗೆ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು, ಅವರ ಆರ್ಥಿಕ ಅಭಿವೃದ್ಧಿ ಬಗ್ಗೆ ನಾವು ಗಮನ ಹರಿಸುವಂಥದ್ದು, ಮತ್ತು ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸುವಂಥ ಕೆಲಸ ಇವತ್ತು ಅರಣ್ಯ ಇಲಾಖೆ ನಮ್ಮ ಅಧಿಕಾರಿಗಳು ಹೆಚ್ಚಿನ ಒಂದು ಒತ್ತು ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ನಾವು ಇವತ್ತು ನಮ್ಮ ಅರಣ್ಯ ಉಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಪವಿತ್ರ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಭಾರತದ ಪ್ರಜೆಯಾಗಿ ನಾನು ಅರಣ್ಯ, ಸರೋವರ, ನದಿ, ವನ್ಯಜೀವಿಗಳು ಸೇರಿದಂತೆ ಇವತ್ತು ಪರಿಸರವನ್ನು ರಕ್ಷಿಸುತ್ತೇನೆ ಮತ್ತು ಸುಧಾರಿಸುತ್ತೇನೆ ಅಂತ ಹೇಳಿ ಸಂವಿಧಾನದ 51A ಕಲಂನಲ್ಲಿ ಇರುವಂತೆ ಇವತ್ತು ನಾನು ಜೀವಂತ ಜೀವಿಗಳ ಬಗ್ಗೆ ಅಂದರೆ ಭೂಮಿ ಮೇಲೆ ಇವತ್ತು ಜೀವಿಗಳೇನಿದ್ದಾವೆ ಎಲ್ಲ ಜೀವಿಗಳು, ಅದು ಇವತ್ತು ಕೀಟ ಇರ್ಬೋದು, ಪ್ರಾಣಿ ಇರ್ಬೋದು, ಇಲ್ಲಿರುವಂಥ ಸಸ್ಯ ಇರ್ಬೋದು, ಇವತ್ತು ಹಕ್ಕಿಗಳಿರ್ಬೋದು, ಎಲ್ಲವನ್ನೂ ಸಂರಕ್ಷಣೆ ಮಾಡ್ತೀನಿ ಅನ್ನುವಂಥದ್ದು, ಸಹಾನುಭೂತಿ ತೋರ್ತೀನಿ ಅನ್ನುವಂಥ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಇದೆ ಅನ್ನುವಂಥ ಮಾತನ್ನು ಇವತ್ತು ಸಂವಿಧಾನದಲ್ಲೇ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಇವತ್ತು ಸಂಕಲ್ಪ ಮಾಡಬೇಕಾಗಿದೆ, ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕು, ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಸುಮಾರು ವರ್ಷದಿಂದ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಸನ್ಮಾನ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭ ನಡೀತಾ ಇದೆ. ಇವತ್ತು ನಾವು ಸುಮಾರು 25 ನಮ್ಮ ಇಲಾಖೆಯ ಒಂದೇನು ಅಧಿಕಾರಿಗಳಿದ್ದಾರೆ ಕೆಲ ಹಂತದಲ್ಲಿ, ವಲಯ ಅರಣ್ಯ ಅಧಿಕಾರಿಗಳಿರ್ಬೋದು, ಉಪವಲಯ ಅರಣ್ಯ ಅಧಿಕಾರಿಗಳಿರ್ಬೋದು, ರಕ್ಷಕರಿರ್ಬೋದು, ಇವತ್ತಿಲ್ಲಿರುವಂಥ ಎಲ್ಲ ನಮ್ಮ ಬೀಟ್ ಫಾರೆಸ್ಟರ್ಸ್ಗೆ ಅವರವರು ಏನು ಅವರವರ ಕ್ಷೇತ್ರದಲ್ಲಿ ಸಾಹಸ ಮಾಡಿದ್ದಾರೆ, ಶೌರ್ಯ ಮಾಡಿದ್ದಾರೆ, ಕಳ್ಳಬೇಟೆ ತಡೆದಿದ್ದಾರೆ, ಅನೇಕ ಜನ ಹುತಾತ್ಮರಾಗಿದ್ದಾರೆ. ಇಲ್ಲಿವರೆಗೆ ಸುಮಾರು 23 ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ಸ್ಮರಿಸಬೇಕಾಗ್ತದೆ. ಅವರ ಪರಿವಾರದವರಿಗೆ ಇವತ್ತು ನಾವು ಸಾಂತ್ವನ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹೀಗಾಗಿ ಇವತ್ತೇನು ಮುಖ್ಯಮಂತ್ರಿಗಳು ಪದಕ ಪ್ರದಾನ ನಾವು ಮಾಡಿದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಅವರೆಲ್ಲರೂ ಕೂಡಿ ಏನೊಂದು ಇವತ್ತು ಸಾಧನೆಯನ್ನು ಮಾಡಿದ್ದಾರೆ, ಅವರೆಲ್ಲರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ನಾನು ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಯಾಕೆಂದರೆ ಅನೇಕ ಸಲ ನಾವು ನೋಡ್ತೀವಿ, ಇವತ್ತೇನು ನಮ್ಮಲ್ಲಿ ಬಹಳ ಅಪಾಯವಾದಂಥ ಕಾರ್ಯಾಚರಣೆಯಲ್ಲಿ ಅವರೆಲ್ಲ ಭಾಗವಹಿಸ್ತಾರೆ. ಇವತ್ತೆಲ್ಲಾದರೂ ಕಾಡ್ಗಿಚ್ಚು ಆಯಿತು ಅಂತ ಹೇಳಿದ್ರೆ ನಂದಿಸುವಂಥ ಸಮಯದಲ್ಲೂ ಜೀವ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಇವತ್ತೇನು ಮಾನವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ, ಪ್ರಾಣಿ ಸಂಘರ್ಷ ಆಗುವಂಥ ಸಂದರ್ಭದಲ್ಲಿ ಆನೆ ಸೆರೆಹಿಡಿಯುವಂಥ ಕಾರ್ಯಾಚರಣೆ, ಸುಮಾರು ಕುಮ್ಕಿ ಆನೆಗಳಿರ್ತವೆ. ಅದರಲ್ಲಿ ಒಬ್ಬರು ನಮ್ಮಲ್ಲಿ ಎಕ್ಸ್ಪರ್ಟ್ ತೀರೋಗಿದ್ದು ನನ್ನ ಕಣ್ಣು ಮುಂದೆ ನಾನು ನೋಡಿದ್ದೇನೆ. ಅವರು ಮೃತಪಟ್ಟಿದ್ದು, ಹುತಾತ್ಮರಾಗಿದ್ದಂಥದ್ದು. ಹೀಗಾಗಿ ಕಠಿಣವಾದಂಥ ಅರಣ್ಯ ಪ್ರದೇಶದಲ್ಲಿಯೂ ಹಗಲಿರುಳು ಶ್ರಮ ಮಾಡ್ತಾ ಇದ್ದೀರಿ, ಸೇವೆ ಮಾಡ್ತಾ ಇದ್ದೀರಿ, ಅರಣ್ಯ ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಮುಂದಿನ ಪೀಳಿಗೆಗೆ ಸುರಕ್ಷಿತವಾದಂಥ ಆರೋಗ್ಯಕರವಾದಂಥ ಭೂಮಿ ಬಿಟ್ಕೊಡುವಂಥ ರೀತಿಯಲ್ಲಿ ನಮ್ಮ ದೊಡ್ಡ ಕೊಡುಗೆ ಇದೆ. ಇದೇ ರೀತಿಯಲ್ಲಿ ನೀವೆಲ್ಲ ಇವತ್ತೇನು ಪದಕ ನಾವು ಪ್ರಧಾನ ಸಮಾರಂಭ ಇದೆ, ಹೋದ ಸಲ ಸನ್ಮಾನ ಮುಖ್ಯಮಂತ್ರಿಗಳು ಹೇಳಿದರು, ನಾವು ಮೊದಲನೇ ಸಲ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 2 ವರ್ಷ 3 ವರ್ಷಕ್ಕೆ ಒಂದ್ಸಲ ಪದಕ ಪ್ರದಾನ ಸಮಾರಂಭ ಆಗ್ತಾ ಇತ್ತು. ಪ್ರತಿ ವರ್ಷ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಪ್ರತಿ ವರ್ಷ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭ ನಾವು ಆಯೋಜನೆ ಮಾಡಿದ್ದೇವೆ. ವಿಜೇತರಿಗೆ ನಾನು ನನ್ನ ಪರವಾಗಿ ಇವತ್ತು ಅವರಿಗೆ ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಅತ್ಯಂತ ಗಣನೀಯವಾದಂಥ ಸಾಧನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ನೋಡಿ, ಸುಮಾರು ರಾಜ್ಯದಲ್ಲಿ 2.5 ವರ್ಷದಲ್ಲಿ 11 ಕೋಟಿ ಸಸ್ಯನ್ನು ನೆಟ್ಟು ಪೋಷಿಸಲಾಗ್ತಾ ಇದೆ.
ಎಲ್ಲೆಲ್ಲಿ ಎಷ್ಟೆಷ್ಟು ಸಸಿ ನೆಡಲಾಗಿದೆ ಎಂಬ ವಿವರವನ್ನು ಇಲಾಖೆ ವೆಬ್ಸೈಟ್ನಲ್ಲಿ ನಾವು ಹಾಕಿದ್ದೇವೆ. ಅದೇ ರೀತಿಯಲ್ಲಿ ಹೊಸದಾಗಿ 15,000 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿಯನ್ನು ಅರಣ್ಯ ಅಂತೇಳಿ ಹೇಳಿ ನಾವು ಅಧಿಸೂಚನೆ ಮಾಡಿದ್ದೇವೆ. ಬೆಂಗಳೂರು ನಗರದಲ್ಲಿನೇ ಒತ್ತುವರಿಯಾಗಿದ್ದ 250 ಎಕರೆ ಅತ್ಯಂತ ಬೆಲೆ ಬಾಳುವಂತ ಮೌಲ್ಯದ ಭೂಮಿಯನ್ನು ಸುಮಾರು 10,000 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನು ಅರಣ್ಯ ಒತ್ತುವರಿ ನಾವು ತೆರವುಗೊಳಿಸಿದ್ದೇವೆ. ಇಡೀ ರಾಜ್ಯದಲ್ಲಿ ಸುಮಾರು 7,000 ಎಕರೆ ಅರಣ್ಯ ಭೂಮಿಯ ಒತ್ತುವರಿ ನಾವು ತೆರವುಗೊಳಿಸಿದ್ದೇವೆ. ನಮ್ಮ ಬೆಂಗಳೂರು ವಿಶ್ವವಿಖ್ಯಾತಿ ನಗರಿ, ಇದು ಗ್ಯಾಸ್ ಚೇಂಬರ್ ಆಗಬಾರ್ದು ಅಂತ ಹೇಳಿ ಇದನ್ನು ತಡೆಯಲು, ಇದರ ಉದ್ಯಾನವನ ನಗರಿ ಅಂತ ಹೇಳಿ ಖ್ಯಾತಿಯನ್ನು ಉಳಿಸಿಕೊಳ್ಳಲು ಉತ್ತರ ಬೆಂಗಳೂರಿನ ಮಾದಪ್ಪನಹಳ್ಳಿಯಲ್ಲಿ 153 ಎಕರೆ ಅರಣ್ಯ ಭೂಮಿಯಲ್ಲಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಮಾದರಿಯಲ್ಲಿ ಒಂದು ಬೃಹತ್ ಸಸ್ಯೋದ್ಯಾನ ನಿರ್ಮಾಣ ಮಾಡಬೇಕು ಅಂತೇಳಿ ಯೋಜನೆಯನ್ನು ತಯಾರು ಮಾಡಿದ್ದೇವೆ. ಮುಂದಿನ ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿಗೆ ಆಹ್ವಾನ ಮಾಡಿ, ಅದು ಈ ವರ್ಷ ಒಂದು 20 ಕೋಟಿ ರೂಪಾಯಿ ನಮಗೆ ಅನುದಾನ ಸಿಕ್ಕಿದೆ. ಅದಕ್ಕೆ 200 ಕೋಟಿ ಬೇಕಾಗ್ತದೆ. ಅದಕ್ಕೆ ಬೇರೆ ಬೇರೆ ಮೂಲಗಳಿಂದಲೂ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಅದಕ್ಕೆ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬೆಂಗಳೂರು ನಗರದ ಹೆಸರುಘಟ್ಟ ಕೆರೆ ಮತ್ತು ಸುತ್ತಮುತ್ತಲಿನ ಅಪರೂಪದ ಹುಲ್ಲುಗಲ್ಲ ಕಾವಲುಗಳು, ಅದರ ರಕ್ಷಣೆಗಾಗಿ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರುಘಟ್ಟ ಸಂರಕ್ಷಿತ ಹುಲ್ಲುಗಾವಲು ಅಂತೇಳಿ ಹೇಳಿ ಘೋಷಣೆ ಮಾಡಿದ್ದೇವೆ. ಇದೇ ಬೇಡಿಕೆ ಬಹಳ ವರ್ಷದಿಂದಿತ್ತು. ನಾನು ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಮಾಡಿದರೆ ಬೆಂಗಳೂರಿಗೆ ಬಹಳ ಒಳ್ಳೆಯದಾಗ್ತದೆ, ಲಂಗ್ ಸ್ಪೇಸ್ ಬೆಂಗಳೂರಲ್ಲಿ ಇನ್ಕ್ರೀಸ್ ಆಗುತ್ತೆ ಮಾಡಬೇಕು ಅಂದಾಗ ಯಾವುದೇ ಒತ್ತಡ ಬಂದರೂ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಟ್ಟು ಮಾಡಿದ್ದಕ್ಕಾಗಿ ಈ ವೇದಿಕೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಫ್ಸರಕೊಂಡ ಮುಗುಳಿಯನ್ನು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಸಾಗರ ವನ್ಯಜೀವಿಧಾಮ ಅಂತ ಹೇಳಿ ಘೋಷಿಸಲಾಗಿದೆ. ಇದು ಒಂದನೇದು. ಮುಂದಿನ ತಿಂಗಳು ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಇದರ ಒಂದು ಉದ್ಘಾಟನೆಯನ್ನು ಅಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಅತ್ಯಂತ ಚಿನ್ನದ ಮೌಲ್ಯದ ಬೆಲೆ ಇದೆ. HMT ಸುಮಾರು 15,000 ಕೋಟಿ ರೂಪಾಯಿಯ ಮೌಲ್ಯದ ಆ ಭೂಮಿಯನ್ನು ಮರುವಶಪಡಿಸಿಕೊಳ್ಳಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಅದರ ಜೊತೆಯಲ್ಲಿ ನಮ್ಮ ಎದುರುಗಡೆ ಏನೊಂದು ಸಮಸ್ಯೆ ಇದೆ ದೊಡ್ಡದು, ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಪ್ರತಿ ವರ್ಷ 50ರಿಂದ 60 ಜನ ಮೃತಪಡ್ತಾ ಇದ್ದಾರೆ. ಅರಣ್ಯ ಕ್ಷೀಣಿಸ್ತಾ ಇದೆ, ನಗರೀಕರಣ ಆಗ್ತಾ ಇದೆ, ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವಕ್ಕೆ ನೀರು, ಆಹಾರ ಎಲ್ಲವನ್ನು ಅಲ್ಲೇ ಕೊಡ್ಲಿಕ್ಕೇನು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಮತ್ತೆ ಜೀವ ವಾಪಸ್ ಬರೋದಿಲ್ಲ. ಹೀಗಾಗಿ ಅದಕ್ಕೆ ಒಬ್ಬರು ಸಾಯಬಾರ್ದು ಅನ್ನುವಂಥ ರೀತಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ಆಗಲಿ, ಕಂದಕಲ್ ನಿರ್ಮಾಣ ಮಾಡುವಂಥದ್ದಾಗಲಿ ಅವೆಲ್ಲವನ್ನು ಅದಕ್ಕೆ ಸುಮಾರು 500 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿ ಒಂದು ಸಭೆಯಲ್ಲಿ ಮಾತು ಕೊಟ್ಟು ಇವತ್ತು ಎಷ್ಟು ರೈಲ್ವೆ ಬ್ಯಾರಿಕೇಡ್ ಬೇಕಾಗಿದೆ, ಮಾನವ ಪ್ರಾಣ ಸಂರಕ್ಷಣೆ ಮಾಡಲಿಕ್ಕೆ ಏನು ಬೇಕಾಗಿದ್ದು ಇವತ್ತು ಹೆಚ್ಚುವರಿಯಾಗಿ ಅನುದಾನ ಕೊಡ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಆ ಯೋಜನೆ ಹಾಕಿಕೊಂಡಿದ್ದೇವೆ. ಬರುವಂಥ ಒಂದು ವರ್ಷಗಳ ಒಳಗಾಗಿ ಇವತ್ತು ಆಲ್ಮೋಸ್ಟ್ ಬಹಳಷ್ಟು ಬಹುತೇಕ ಮಾನವ ಪ್ರಾಣಿ ಸಂಘರ್ಷ ಇನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಇಲಾಖೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಮುಂಚೂಣಿ ಘಟಕದಲ್ಲಿ ಏನು ಸೇವೆ ಮಾಡ್ತಕ್ಕಂಥ ನಮ್ಮ ಆಂಟಿ ಪೋಚಿಂಗ್ ಕ್ಯಾಂಪ್ನವರಿದ್ದಾರೆ, ಆಂಟಿ ಡೆಪ್ಯುಟೇಷನ್ ಕ್ಯಾಂಪ್ನವರಿದ್ದಾರೆ, RRT ಅವರಿದ್ದಾರೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅವರಿದ್ದಾರೆ, ಲೇಪರ್ ಟಾಸ್ಕ್ ಫೋರ್ಸ್ ಅವರಿದ್ದಾರೆ. ಅವರೆಲ್ಲರಿಗೆ ಇವತ್ತು ನಾನು ಸಚಿವನಾದ ಮೇಲೆ ಇವತ್ತು ಅದಕ್ಕೆ ಸುಮಾರು 2,000 ರೂಪಾಯಿ ಅಪಾಯ ಭತ್ಯೆ ಅವರಿಗೆ ಕೊಡುವಂಥದ್ದು ನಾವು ಘೋಷಣೆಯನ್ನು ಮಾಡಿದ್ದೇವೆ. ಹೀಗಾಗಿ ತಾವೆಲ್ಲರಿಗೂ ಸಂಕಲ್ಪ ಮಾಡಬೇಕು, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು, ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು, ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು, ಒತ್ತುವರಿ ತೆರವು ಆಗದ ರೀತಿಯಲ್ಲಿ. ಯಾಕಂದ್ರೆ ಹೆಚ್ಚುವರಿಯಾಗಿ ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಭೂಮಿ ಅಂತೂ ಸಿಗೋದಿಲ್ಲ. ಇದ್ದ ಭೂಮಿ, ಇದ್ದ ಅರಣ್ಯ ಏನಿದೆ ಅದು ರಕ್ಷಣೆ ಮಾಡಬೇಕಾಗ್ತದೆ. ಅದಕ್ಕೆ ಸಂಪೂರ್ಣವಾದಂಥ ನಮ್ಮ ಸರ್ಕಾರದ ಬೆಂಬಲ ಇದೆ. ಯಾರೇ ಒತ್ತುವರಿ ಮಾಡಿದ್ರು ಆ ಒತ್ತುವರಿಗೆ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದಿಲ್ಲ. ನಿಮ್ಮ ಜವಾಬ್ದಾರಿ ಇದೆ, ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದೀರಿ, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಈಗೇನು ಪದಕ ಪ್ರದಾನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರಿಂದ ಪ್ರೇರಣೆ ಪಡೆದು, ಸ್ಫೂರ್ತಿ ಪಡೆದು ಇತರರೆಲ್ಲರೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಇವತ್ತು ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳಿ
ಏನು ಅನಿಲ್ ಕುಂಬ್ಳೆ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಅವರೂ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲೂ ಅವ್ರಿಗೆ ಅಭಿನಂದಿಸ್ತಾರೆ. ಇವತ್ತು ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅನಿಲ್ ಕುಂಬ್ಳೆ ಅವರಿಗೆ ಅರಣ್ಯದ ಮತ್ತು ವನ್ಯಜೀವಿಗಳ ರಾಯಭಾರಿಯನ್ನಾಗಿ ಮಾಡಿದ್ದೇವೆ. ಹೆಚ್ಚಿನ ಅದರಿಂದ ಯುವಕರಲ್ಲಿ ವಿದ್ಯಾರ್ಥಿನಿಗಳಲ್ಲಿ ಹೆಚ್ಚಿನ ಒಂದು ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ಅವರ ಆದೇಶದ ಮೇರೆಗೆ ಸುಮಾರು ದಿವಸದಿಂದ ನಡೀತಾ ಇತ್ತು ಆ ಪ್ರಕ್ರಿಯೆ. 540 ಗಾರ್ಡ್ಸ್ ಹೊಸ ನೇಮಕಾತಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿದೆ. ಆ ಪರೀಕ್ಷಾ ಫಲಿತಾಂಶ ನಮ್ಮ ಪ್ರಧಾನ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿಗಳು ಫಲಿತಾಂಶ ಇದೆಯಲ್ಲ ಡಿಕ್ಲೇರ್ ಮಾಡಬಹುದು, ಅದರ ಒಂದು ಘೋಷಣೆ ಡಿಕ್ಲೇರ್ ಮಾಡುವಂಥ ಒಂದು ಕಾರ್ಯಕ್ರಮ ಈಗ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಆಗ್ತದೆ. ಮತ್ತು ಕೆಲವೊಂದು ವಿದ್ಯಾರ್ಥಿನಿಯರು ಏನು ಪ್ರಬಂಧ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಕಡೆ ಭಾಗವಹಿಸಿ ಅವರು ವಿಜೇತರಾಗಿದ್ದಾರೆ, ಅವರಿಗೆ ಬಹುಮಾನ ಕೊಡುವಂಥದ್ದು ಆಗ್ತದೆ. ಅದರ ಜೊತೆಯಲ್ಲಿ ಹೊಸದಾಗಿ ಬ್ಯಾಂಗ್ಳೂರಿನವರಿಗೆ ಮತ್ತು ಪರಿಸರ ಪ್ರೇಮಿಗಳಿಗೆ, ಇವತ್ತೇನು ನಮ್ಮ ವನ್ಯಜೀವಿಗಳ ಪ್ರೇಮಿಗಳಿಗೆ ಒಂದು ಘೋಷಣೆ ಮಾಡ್ತಾ ಇದ್ದೇನೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು ನಗರಕ್ಕೆ ಸಮೀಪದ ಇರುವ ಇವತ್ತು ದಟ್ಟ ಅರಣ್ಯ ಏನಿದೆ 731 ಹೆಕ್ಟೇರ್ ಪ್ರದೇಶದಲ್ಲಿ ಮೃಗಾಲಯ, ಸಫಾರಿ, ಚಿಟ್ಟೆ ಉದ್ಯಾನ ಮತ್ತು ವನ್ಯಜೀವಿ ಪುನರ್ವಸತಿ ಕೇಂದ್ರ ಇದೆ. ಇಲ್ಲಿ 100 ವಿವಿಧ ಪ್ರಭೇದಗಳಿಗೆ ಸೇರಿದ ಸುಮಾರು 2194 ಪ್ರತ್ಯೇಕ ಪ್ರಾಣಿಗಳಿದ್ದಾವೆ. ಈ ಬನ್ನೇರುಘಟ್ಟ ಒಂದು ನಮ್ಮಲ್ಲಿ ಪಾರ್ಕಲ್ಲಿ. ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ 1 ಮೆಗಾವ್ಯಾಟ್ ಕ್ಯಾಪ್ಟಿವ್ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವ ಉದ್ಯಾನದ ಇಂದಿನ ಮತ್ತು ಭವಿಷ್ಯದ ಇಂಧನ ಅಗತ್ಯವನ್ನು ಸೌರ ವಿದ್ಯುತ್ನಿಂದಲೇ ಪೂರೈಸಲಾಗುವುದು. ಇದು ಇಡೀ ದೇಶದಲ್ಲೇ ಪ್ರಥಮ ಪರಿಸರ ಸ್ನೇಹಿ ವಿದ್ಯುತ್ ಸೌಲಭ್ಯದ ಜೈವಿಕ ಉದ್ಯಾನವನ ಮಾಡಲು ನಾವು ಸಂಕಲ್ಪ ಮಾಡಿದ್ದೇವೆ. ಮುಂದಿನ ವಾರ ಇದಕ್ಕೆ ಚಾಲನೆ ನೀಡಲಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.